ನಮಸ್ಕಾರ. ಸೂಪರ್ 3ಗೆ ಸ್ವಾಗತ. ಸೂಪರ್ 3ಯಲ್ಲಿ ನಾವು ಪ್ರತಿದಿನ ಒಂದಲ್ಲ ಒಂದು ಸುದ್ದಿಗಳನ್ನು ತಂದೆ ತರ್ತೀವಿ. ಅದು ಜನರ ಸಮಸ್ಯೆಗಳಾಗಿರುತ್ತೆ. ಆ ಸಮಸ್ಯೆಗಳನ್ನು ಸಂಬಂಧಪಟ್ಟವರ ಗಮನಕ್ಕೆ ತರುವಂತಹ ಪ್ರಯತ್ನಗಳನ್ನು ಮಾಡ್ತೀವಿ. ನಂತರ ಅದಕ್ಕೆ ಪರಿಹಾರ ಹುಡುಕುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ನಿಮಗೆ ಗೊತ್ತಿದೆ, ಅನೇಕ ಬಾರಿ ಇಂತಹ ಸುದ್ದಿಗಳನ್ನು ತಂದಾಗ 99.9999% ನಾವು ಯಶಸ್ಸು ಕಂಡಿದ್ದೀವಿ. ಈಗ ಇವತ್ತಿನ ಸುದ್ದಿ ಅನ್ಬೋದು, ಎಲ್ಲಿ ನೋಡಿದ್ರು ಕೂಡ ಸೀಳಾಗಿದೆ ಅಂತ. ಆ ಸೀಳು ಊರು ಬಿಡ್ತಾ ಇದ್ದಾರೆ ಊರಿನ ಹೆಣ್ಮಕ್ಳು, ವಿಶೇಷವಾಗಿ ಗರ್ಭಿಣಿಯರು. ಯಾಕಂದ್ರೆ ಮುಂದೆ ಹುಟ್ಟುವ ಮಕ್ಕಳಿಗೆ ಇಲ್ಲಿ ತೊಂದರೆ ಆಗುತ್ತೆ ಅನ್ನುವಂಥ ಭಯ. ಮಲಗಿದ್ರೆ ಢಮ್ ಢಮಾರ್ ಅನ್ನುವಂಥ ಶಬ್ದ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಅವರೆಷ್ಟು ಕಂಪ್ಲೇಂಟ್ ಮಾಡಿದ್ರೇನೋ ಗೊತ್ತಿಲ್ಲ. ಆದರೆ ಬಡ ಹೆಣ್ಣು ಮಕ್ಕಳು, ಗರ್ಭಿಣಿ ಬೇರೆ, ಅವ್ರಿಗಾಗ್ತಾ ಇರುವ ತೊಂದರೆಯನ್ನು ಕಂಡು ಸೂಪರ್ 3 ಅಲ್ಲಿಗೆ ಎಂಟ್ರಿ ಕೊಟ್ಟಿದೆ. ಏನದು? ಎಸ್, ಮೈನಿಂಗ್. ಏನ್ ಮೈನಿಂಗು? ಅಲ್ಲಿ ನಿತ್ಯ ಕೇಳಿ ಬರುತ್ತೆ ದೊಡ್ಡ ಸದ್ದು, ಢಮ್ ಢಮಾರ್ 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 ಶಬ್ದ. ಈ ಶಬ್ದಕ್ಕೆ ಜನ ಹೈರಾಣಾಗಿದ್ದಾರೆ. ಜೊತೆಗೆ ಮನೆಗಳು ಬಿರುಕು ಬಿಡ್ತಾ ಇದೆ. ನೋಡಿ, ಗಣಿಗಾರಿಕೆ ಮಾಡಬಾರದು, ಮತ್ತೊಂದೇನೋ ಎಲ್ಲ ಮಾಡಬಹುದು. ಆದರೆ ನೀವು ಈ ವಾಸ ಮಾಡಲು ಯೋಗ್ಯವಿರುವಂತಹ ಪ್ರದೇಶಗಳಲ್ಲೆಲ್ಲ ನೀವು ಆ ತರ ಗಣಿಗಾರಿಕೆ ಮಾಡುವಂಗಿಲ್ಲ. ಜೊತೆಗೆ ಅನೇಕ ಮನೆಗಳು ಬಿರುಕು ಬಿಟ್ಟಿದೆ. ಹೀಗೆ ಆಗ್ತಾ ಇದ್ರೆ ಮನೆಗಳು ಯಾವಾಗ ಬಿದ್ದು ಹೋಗುತ್ತೆ ಅನ್ನೋ ಭಯ ಕಾಡ್ತಾ ಇದೆ. ಅಷ್ಟಕ್ಕೂ ಆ ಗ್ರಾಮದಲ್ಲಿ ಆಗ್ತಿರೋದೇನು? ಪಾಪ ಹೆದರಬಿಟ್ಟು ಗರ್ಭಿಣಿ ಸ್ತ್ರೀಯರು ಮನೆ ಬಿಟ್ಟು ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದಾರೆ, ಸಂಬಂಧಿಕರ ಕಡೆ ಎಲ್ಲ ಹೋಗ್ತಾ ಇದ್ದಾರೆ. ಏನಿಂತ ಘೋರವಾದಂತಹ ಸಮಸ್ಯೆ, ಬನ್ನಿ ನೋಡೋಣ. ಮೊದಲಿಗೆ ಈ ರಿಪೋರ್ಟ್. ಸರ್, ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದು 30ರಿಂದ 40 ಮನೆಗಳು ಇವೆ. ಸೊ ಪ್ರತಿಯೊಂದು ಸಹ ಈ ತರ ಕ್ರ್ಯಾಕ್ ಕಾಣ್ತದೆ ನಮಗೆ. 6 ವರ್ಷ ಆತ್ರಿ ಮನೆ ಹಾಕ್ತಿರಿ, ಬಹಳ ವರ್ಷ ಆಗಿಲ್ಲ. ಅದು ಮನೆ ಎಲ್ಲ ಆಗ್ಬಿಟ್ಟೈತಿ. ಮ್ಯಾಗ 2 ಹಳಿ ಹಾಕಿವಿ, ಬೇಕಾದ್ರೆ ಹತ್ತಿ ನೋಡ್ರಿ ನೀವು. ಎಸ್, ಈ ದೃಶ್ಯವನ್ನ ಒಮ್ಮೆ ನೋಡಿ. ಎಲ್ಲಿ ನೋಡಿದ್ರು ಮನೆಯಲ್ಲಿ ಬಿರುಕು. ಇಷ್ಟಕ್ಕೆಲ್ಲ ಕಾರಣ ಆಗಿರೋದು ಕಲ್ಲು ಗಣಿಗಾರಿಕೆಯವರ ಅಟ್ಟಹಾಸ. ಅದ್ಯಾವ ಮಟ್ಟಿಗೆ ಇವರ ಅಟ್ಟಹಾಸ ಮಿತಿ ಮೀರಿದೆ ಅಂದ್ರೆ ಅದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಇಲ್ಲಿ ನೋಡಿ, ಇಲ್ಲೊಬ್ಬ ಮಹಿಳೆ ಮನೆಯ ಸ್ಥಿತಿ ನೋಡಿ, ಹೇಗೆ ಗೋಳಾಡ್ತಾ ಇದ್ದಾಳೆ ಅಂತ. ಗಂಡ ಕುಡುಕ, ಸಾಲ ಸೋಲ ಮಾಡಿ ಮನೆ ಕಟ್ಟಿದ್ದೀನಿ, ಬ್ಲಾಸ್ಟಿಂಗ್ ನಿಂದ ಹೀಗೆ ಬಿರುಕು ಬಿಟ್ಟಿದೆ ಅಂತಾರೆ. ಅದರಲ್ಲೂ ಇಲ್ಲಿ ಬಾಣಂತಿಯರು ಮನೆಯಲ್ಲಿ ವಾಸ ಮಾಡ್ತಾ ಇಲ್ಲ. ಅಷ್ಟೊಂದು ಭಯದ ವಾತಾವರಣ ನಿರ್ಮಾಣವಾಗಿದೆ ಅಂತಾರೆ. ಹೋಲ್ ಹಾಕ್ತಾರಲ್ರಿ, ದೊಡ್ಡ ಹೋಲ್ ಹಾಕ್ತಾರ್ರಿ. ಅವ್ರು ಹೋಲ್ ಹಾಕಿದ್ರ ಮನಿ ಕುರಾಕ್ ಬಿದ್ದ ಮನಿ ಢಮ ಢಮ ಅಂತೈತಿ. ಢಮ ಮನಿ ಬಂತಂದ್ರ ಇದ್ಯಾಕ ಢಬ್ಬ ಅಂತ ಬಿಡ್ತೈತಿ. ಇದು ಪಾತ್ರೆ ಎಲ್ಲ ತಳಗ್ ಬೀಳ್ತಾವ. ಸಣ್ಣ ಹುಡ್ರಿ ಮನಿ ಬಾಣ್ತಿ ಇಲ್ಲರಿ, ಕಳ್ಸಿಬಿಟ್ಟಿನಿ ಊರಿಗೆ. ನೀಲಿ ಚೆಬ್ಬಿ ಕಳ್ಸಿಬಿಟ್ಟೆ. ಬ್ಯಾಡ ಬಿಡು, ನೀವು ಹೋಗ್ಬಿಡು, ಬ್ಯಾಸ್ಗಿ ದಿವಸ ಹೋಲ್ ಹಾಕ್ತಾರ ಅವ್ರ, ನೀರು ಬೇಡ ಅಂತ ಹಾಕಿ ಕಳ್ಸಿಬಿಟ್ಟೆ. ಅದು ನೀವ್ ಹೋಗ್ಬಿಡು, ಬೇರೆ ಇಟ್ಕೊಂಡ್ರೆ ನಮ್ದು ಏನ ತಪ್ಪ ಬಂದ್ರೆ ಏನ್ ಮಾಡ್ಲಿ ನಾನು, ಬ್ಯಾಡ ಅಂತ ಹೇಳಿ ಕಳ್ಸಿಬಿಟ್ಟೆ. ಇಷ್ಟು ಇದು ಆಯ್ತಿ. ಬೈಲಿ ದೇವ್ರು ಯಾರು ಗೊತ್ತಿದಾರ, ಯಾರು ಇಲ್ಲ. ನೋಡಿದ್ರೆ ನನ್ನ ಮನೆ ಯಾರು ಸರಿ ಇಲ್ಲ, ಕುಡ್ಕ ಅದಾರ, 3 ಹೆಣ್ಣು ಅದಾವ. ಅವ್ರಿಗೆ ಸಾಲ ಮುಲ ಮಾಡಿ ಮನಿ ಹಾಕ್ಸಿದ್ದೆ. ಮನಿ ಹಾಕ್ಸಿದ್ರು ಹಿಂಗಾತ್. ಮನಿ ಎಲ್ಲಾ ಶಿಳ್ಬಿಟ್ಟಾವ. ಮನಿ ಎಲ್ಲಾ ಈಗ ದುಡ್ದು ಯಾರ ಮನಿ ಹಾಕ್ಸ್ತಾರ್ರಿ? ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದಲ್ಲಿ. ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟಿಂಗ್ ಮಾಡೋದ್ರಿಂದ ಸಮೀಪದ ಗ್ರಾಮದ ಮನೆಗಳು ಗಡಗಡ ಅಂತ ನಡುಗ್ತಾ ಇದೆ. ಹೀಗಾಗಿ ಇಲ್ಲಿನ ಜನ ನಿತ್ಯ ಭಯದಲ್ಲಿಯೇ ಬದುಕಬೇಕಾದಂತಹ ಸ್ಥಿತಿ ಇದೆ. ಮತ್ತೊಂದು ಕಡೆ ಯಾವಾಗ ಮನೆಗಳು ಬಿದ್ದು ಹೋಗುತ್ತವೋ ಅನ್ನೋ ಆತಂಕ ಬೇರೆ. ಗ್ರಾಮದಲ್ಲಿ ಒಂದಿಲ್ಲ ಎರಡಿಲ್ಲ, ಬರೋಬ್ಬರಿ 40ಕ್ಕೂ ಹೆಚ್ಚು ಮನೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಆದರಹಳ್ಳಿ ಗ್ರಾಮದಲ್ಲಿ ಬಡ ಜನರು ಸಾಲ ಸೋಲ ಮಾಡಿ ಮನೆ ನಿರ್ಮಾಣ ಮಾಡಿದ್ದಾರೆ. ಕಟ್ಟಿದ ಮನೆಗಳು ಕಳೆದ 2-3 ವರ್ಷದಲ್ಲೇ ದೊಡ್ಡ ಪ್ರಮಾಣದಲ್ಲಿ ಬಿರುಕನ್ನ ಬಿಡ್ತಾ ಇದೆ. ಢಮ್ ಢಮ್ ಅಂತ ಬ್ಲಾಸ್ಟಿಂಗ್ ಮಾಡೋದ್ರಿಂದ ಗ್ರಾಮದಲ್ಲಿ ಭೂಕಂಪನದ ಅನುಭವ ಆಗ್ತಾ ಇದೆ. ಯಾವಾಗ ಮನೆಗಳು ಬೀಳ್ತಾವೋ ಅನ್ನೋ ಆತಂಕದಲ್ಲಿ ಬದುಕುವಂತಾಗಿದೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿದ್ದೀರಾ, ನೀವು ಸಹ ಎಲ್ಲ ಕಡೆ ಹೋಗಿ ಬಂದಿದ್ದೀರಾ. ಈ ತರ ಪ್ರತಿಯೊಂದು ಕ್ರ್ಯಾಕ್ ನಡೀತಾ ಇದೆ. ಸ್ವಲ್ಪ ನಾವೇನ್ ಹೇಳೋದಂದ್ರೆ ಕಾರಣ, ಸ್ವಲ್ಪ ಗಣಿಗಾರಿಕೆ ಅಧಿಕಾರಿಗಳು ಸಹ ಸ್ವಲ್ಪ ಸಹಕರಿಸಿ ನಮ್ಮನ್ನ, ನೀವು ಸಹ ಸ್ವಲ್ಪ ಬಂದ್ ಮಾಡ್ರಿ, ನಮಗೆ ಯಾವುದೇ ತರದ ಈ ತರ ಬ್ಲಾಸ್ಟಿಂಗ್ ಇನ್ನು ಮುಂದೆ ಆಗಬಾರ್ದಂಗೆ ಸ್ವಲ್ಪ ಸಹಕರಿಸಿ ಅಂತ ನಾವು. ಬ್ಲಾಸ್ಟಿಂಗ್ ಈಗ ಸರ್ ಅದು ಔಟ್ ಬ್ಲಾಸ್ಟಿಂಗ್ ಬಹಳ ನಡೀತಾ ಇತ್ತು ನೋಡು. ಈಗ ಔಟ್ ಬ್ಲಾಸ್ಟಿಂಗ್ ಕಮ್ಮಿ ಆಗಿದೆ ಸರ್. ಅದು ನೆಲ್ ಬ್ಲಾಸ್ಟ್ ಅಂತ ಏನೋ ಮಾಡ್ತಾ ಇದಾರೆ ಸರ್. ಅದು ಹೌದು ಸರ್, ರಾತ್ರಿ ಅದು ಗರ್ಜನೆ ಆಗುತ್ತೆ ಸರ್. ಹುಡುಗರು ಮಲ್ಕೊಂಡ್ರು ಸಹ ಹೇಳ್ತಾರೆ. ಆ ಪರಿ ಬ್ಲಾಸ್ಟಿಂಗ್ ನಡೀತಾ ಇದೆ ಸರ್. ಸ್ವಲ್ಪ ಮನೆಗಳು ಬಿರುಕು ಬಹಳ ಬೀಳ್ತಾ ಇದೆ ಸರ್. ಭೂವಿಜ್ಞಾನ ಇಲಾಖೆ, ಪೊಲೀಸ್, ಕಂದಾಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದರೂ ಅಕ್ರಮ ನಿಂತಿಲ್ಲ ಅಂತ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಕೆಂಡ ಕಾರ್ತಿದ್ದಾರೆ.
ಒಟ್ನಲ್ಲಿ ಇಷ್ಟಾದರೂ ಪೊಲೀಸ್ ಹಾಗೂ ಗಣಿ ಇಲಾಖೆ ಅಧಿಕಾರಿಗಳು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಇನ್ನಾದರೂ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಅಕ್ರಮ ಬ್ಲಾಸ್ಟಿಂಗ್ಗೆ ಬ್ರೇಕ್ ಹಾಕುವ ಮೂಲಕ ಆದರಹಳ್ಳಿ ಗ್ರಾಮಸ್ಥರ ನೆಮ್ಮದಿ ಬದುಕಿಗೆ ನೆರವಾಗಬೇಕಿದೆ. ಇದು ಸೂಪರ್ 3 ಆಗ್ರಹ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ನೋಡಿ, ಯಾಕೆ ನೋಡಿ ಬಡವರ ಮನೆಗೆ ಮಾತ್ರ ಇಂಥ ಪರಿಸ್ಥಿತಿ ಯಾಕೆ ಬರುತ್ತೆ? ಮುಖ್ಯಮಂತ್ರಿಗಳ ಮನೆ 3 ಕೋಟಿ ಕೊಟ್ಟು ಹೊಸ ಮನೆ ಕಟ್ಟಿಸ್ಕೊಂಡ್ರು ಅಲ್ಲ. ಹೊಸ ಮನೆ ಒಂದ್ ಕಡೆ ಇಲ್ಲಿ ಸರಸ್ವತಿಪುರಂ ಅಲ್ಲ, ಮೈಸೂರಲ್ಲಿ, ಅಲ್ಲೆಲ್ಲ ರೋಡ್ ಸೈಡ್ ಅಲ್ಲಿ ಯಾರು ತರಕಾರಿ ಮಾರ್ತಾ ಇರೋರನ್ನೆಲ್ಲ ಎಬ್ಬಿಸ್ಬಿಟ್ರಪ್ಪ. ಆಮೇಲೆ ನಾವು ಜೋರು ಮಾಡಿದ್ವಿ, ವಾಪಸ್ ಸರಿ ಆಯ್ತು. ಇಲ್ಲಿ ಕಾವೇರಿ ನಿವಾಸವನ್ನ 3 ಕೋಟಿಗೆ ರಿಪೇರಿ ಮಾಡ್ತಾ ಇದ್ರು. ಆಮೇಲೆ MLAಗಳ ಮನೆಗಳಿಗೆಲ್ಲ ಏನೋ ಲಾಕ್ ಬೇಕು, ಮತ್ತೊಂದು ಬೇಕು ಅಂತೇಳಿ ಯಾರು ಸ್ಪೀಕರ್ ಸಾಹೇಬರು ದುಡ್ಡು ಕೊಟ್ಟು ಎಲ್ಲ ಸರಿ ಮಾಡಿದ್ರು. ಆಮೇಲೆ ನಮಗೆ ಶಾಸಕರಿಗೆ ಮೋಜು ಮಸ್ತಿಗೆ ಏನು ಅಲ್ಲಿ ಬಾಲಬುರೈ ಅತಿಥಿ ಗೃಹವನ್ನು ಚೇಂಜ್ ಮಾಡ್ತಾರಂತೆ, ಅದಕ್ಕೊಂದು 20 ಕೋಟಿ ಮೀಸಲಿಟ್ಟಿದ್ದಾರೆ. ಆಮೇಲೆ ಕೇಳಿದ್ರೆ ನಾವು ಬಡವರ ಪರವಾಗಿ. ಯಾವರು ಬಡವರ ಪರವಾಗಿ? ಯಾವನಿಲ್ಲ ಬಡವರ ಪರವಾಗಿ. ಈಗ ಇದ್ರ ಬಗ್ಗೆ ಯಾರು ಗಮನ ಹರಿಸಬೇಕು? ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಒಂದಿರತ್ತಲ್ಲ, ಅವ್ರ ಪ್ರಕಾರ ಮನೆಗಳಿಗೆ ಹಾನಿ ಆಗಬಾರ್ದಲ್ಲ. ಎಷ್ಟು ಮನೆಗಳಿದೆ ಈ ತರ ಉತ್ತರ ಕರ್ನಾಟಕ ಭಾಗದಲ್ಲಿ? ಆಮೇಲೆ ನಿನ್ನೆೊಬ್ಬರು ಯಾರೋ ಕೇಳ್ತಾ ಇದ್ರು, ಪ್ರತ್ಯೇಕ ಉತ್ತರ ಕರ್ನಾಟಕ ಬೇಕಂತೆ. ಫಸ್ಟ್ ಇದಕ್ಕೆ ಟಿಂಕರ್ ಹಾಕಪ್ಪ ಮನೆಗಳಿಗೆ, ಆಮೇಲೆ ಉತ್ತರ ಕರ್ನಾಟಕ ಕೇಳುವಂತೆ ನೀನು ಹಿಂದೆ ಬಿಡುವ ಅಂತ. ಇವ್ರಿಗೆ ಹಿಂಗೆ ಬಿಟ್ರೆ ಕೆಜಿ ಲೆಕ್ಕದಲ್ಲಿ ಮಾರ್ಬಿಡ್ತಾರೆ ಜನಗಳನ್ನ. ಕೆಜಿ ಲೆಕ್ಕದಲ್ಲಿ ಮಾರ್ಬಿಟ್ಟು ಅಲ್ಲಿ ಗೋವಾಗ್ ಮಾರ್ಬಿಟ್ಟು ಗೋವಾದಿಂದ ಬಿಯರ್ ತಂದು ಆರಾಮಾಗಿ ಕೂತಿರ್ತಾರೆ ನಿಮ್ಮ ಮೇಲೆ. ನೋಡಿ, ಅವರು ಆ ಗಂಡ ಕುಡುಕ ಸಾಲ ಸೋಲ ಮಾಡಿ ಮನೆ ಕಟ್ಟಿದ್ದೀನಿ, ಬ್ಲಾಸ್ಟಿಂಗ್ ನಿಂದ ಹೀಗೆ ಬಿರುಕು ಬಿಟ್ಟಿದೆ ಅಂತಾರೆ. ಅದರಲ್ಲೂ ಇಲ್ಲಿ ಬಾಣಂತಿಯರು ಮನೆಯಲ್ಲಿ ವಾಸ ಮಾಡುತ್ತಿಲ್ಲ, ಮತ್ತೊಂದು ಭಯದ ವಾತಾವರಣ ನಿರ್ಮಾಣ ಮಾಡಿ. ಇವರನ್ನ ಕೇಳೋರು ಯಾರು? ಇವ್ರನ್ನ ಯಾರು ಕೇಳೋರು? ಶ್ರೀಮಂತರು ಹೆಣ್ಣುಮಕ್ಕಳು ಶ್ರೀಮಂತರು ಬಡವರು ಅಂತಲ್ಲ, ಶ್ರೀಮಂತರಿಗಾದ್ರೆ ಒಂದು ವಾಯ್ಸ್ ಇರುತ್ತೆ ಅಂತ ನಾನು ಹೇಳಿದ್ದಷ್ಟೇ. ಪವರ್ಫುಲ್ ವ್ಯಕ್ತಿಗಳ ಶ್ರೀಮಂತ ಮಕ್ಕಳ ಹೆಣ್ಣುಮಕ್ಕಳಿಗೆ ಯಾರಿಗೂ ಆಗೋದು ಬೇಡ. ಆದ್ರೂ ಕೂಡ ಅಲ್ಲಿಗೆ ಮಹಿಳಾ ಆಯೋಗ, ನಮ್ಮ ಹಕ್ಕು ಆಯೋಗ. ಬಡವರ ಮನೆಗಳಾದಾಗ ಹಕ್ಕು ಇಲ್ಲ, ಹೆಣ್ಮಗಳೇ ಅಲ್ಲ ಅವಳು. ಸ್ವಾಭಿಮಾನ ಅನ್ನೋದು ಎಲ್ರಿಗೂ ಒಂದೇ ಅಲ್ವಾ? ಬಡವ ಶ್ರೀಮಂತ ಎಲ್ರಿಗೂ ಕೂಡ ಒಂದು ಸ್ವಾಭಿಮಾನ ಅಂತಿರತ್ತಲ್ಲ. ಈ ತರ ಮನೆ ಬಿರುಕು ಬಿಟ್ಟಾಗ ಅಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಸಂಬಂಧಪಟ್ಟ ಒಬ್ಬರು ಸಚಿವರಿದಾರಲ್ಲ ನಮ್ಮಲ್ಲಿ, ಯಾರು? ಈಶ್ವರ್ ಖಂಡ್ರೆ. ಯಾಕಪ್ಪ ಮಾಡ್ತೀರಿ ಕೇಳಬೇಕಲ್ಲ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಂತ ಹೇಳಿ ಒಂದು ಇಲಾಖೆ ಇದೆಯಲ್ಲ. ನೋಡಿ, ರಾತ್ರಿ ಸಮಯದ ಬ್ಲಾಸ್ಟ್ ಇಂದ ಕಂಗೆಟ್ಟ ಆದರಹಳ್ಳಿ ಗ್ರಾಮಸ್ಥರು. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಆದರಹಳ್ಳಿಯಲ್ಲಿ ಕಲ್ಲು ಗಣಿಗಾರಿಕೆ. ನೀವು ಮಾಡ್ಕೊಳ್ಳಿ, ನಿಮ್ದೇನಾದ್ರು ಇದೆಯಾ ಮತ್ತೊಂದು ಅದಕ್ಕೆ ಸೂಕ್ತವಾದ ದಾಖಲೆಗಳಿದ್ರೆ ನಿಮಗೆ ಅವಕಾಶ ಕೊಟ್ಟಿದ್ರೆ ಮಾಡ್ಕೊಳ್ಳಿ. ನೀವು ಮನೆ ಹೊಡೆಯಕ್ಕೆ ಯಾರು ಹೇಳಿದ್ರಿ? ನಿಮಗೆ ಕಲ್ಲು ಹೊಡಿದಷ್ಟೇ. ಬ್ಲಾಸ್ಟ್ ಸೌಂಡ್ ಇಂದ ಊರು ಬಿಡ್ತಾ ಇದ್ರೆ ಬಾಣಂತಿಯರು ಯಾರು? ಈಗ ಯಾಕಪ್ಪ ಇದರ ಮಾಲೀಕನಿಗೂ ಕೂಡ ಮಕ್ಕಳಾಗೋದಿಲ್ವಾ? ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರೋದಿಲ್ವಾ? ನಿತ್ಯ ಜೀವಭಯದಲ್ಲಿ ಬದುಕ್ತಾ ಇದ್ದಾರೆ ಅದರಲ್ಲಿ ಗ್ರಾಮಸ್ಥರು. ಇದಕ್ಕೆ ಸಂಬಂಧಪಟ್ಟವರು ಒಂದು ಲಿಸ್ಟ್ ಕೊಟ್ಬಿಡ್ತೀನಿ, ಆಮೇಲೆ ನಮ್ಮ ರಿಪೋರ್ಟರ್ ಬಳಿಗೆ ಹೋಗ್ತೀನಿ ನಾನು, ಮಂಜು ಪತ್ತಾರ್ ಬಳಿಗೆ. ಐ ಥಿಂಕ್ ಅಲ್ವಾ? ಯಾರೆಲ್ಲ ಅದಿರಿ ಸಂಬಂಧಪಟ್ಟವರು? ಡಿಡಿ ಹಂದಿಗನ್ನೂರು, ಗ್ರಾಮ ಪಂಚಾಯತ್ ಪಿಡಿಒ. ಯಾಕಣ ಗ್ರಾಮ ಪಂಚಾಯತಿ ಪಿಡಿಒ ಡಿಡಿ ಹಂದಿಗನ್ನೂರ್? ಯಾಕೆ ಸ್ವಾಮಿ ಇದನ್ನೆಲ್ಲ ಕೇಳಬೇಕಲ್ಲ. ಅಂಡ್ ವಾಸುದೇವ ಸ್ವಾಮಿ ತಹಶೀಲ್ದಾರರು. ಸ್ವಾಮಿ ಇಲ್ಲಿ ಸ್ವಲ್ಪ ನೋಡಿ ಸ್ವಾಮಿ. ನಾಗಭೂಷಣರು, ಗಣಿ ಭೂವಿಜ್ಞಾನ ಇಲಾಖೆ ಉಪನಿರ್ದೇಶಕರು. ನಾಗಭೂಷಣ್ ಅವರೇ, ಅಲ್ಲಿ ಲೋಕಲೈಟ್ಸ್ಗಳು ಯಾರಿದ್ದಾರೆ ನಿಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಸಂಬಂಧಪಟ್ಟವರು? ಒಂದು ಫೋನ್ ಎತ್ತಿ. ಇದು ಲಕ್ಷ್ಮೇಶ್ವರ ತಾಲೂಕು ಆದರಹಳ್ಳಿಯಲ್ಲಿ ಕಲ್ಲು ಗಣಿಗಾರಿಕೆ. ಅದಕ್ಕೆ ಸಂಬಂಧಪಟ್ಟವರು ಯಾರಿರ್ತಾರೆ ಅವ್ರಿಗೊಂದು ಫೋನ್ ಮಾಡಿಬಿಟ್ಟು ಯಾಕಪ್ಪ ಅಂತ ಕೇಳಿ. ಯಾಕೆ ನಿಮ್ಮನೆ ಹೊಡಿಬೇಕಂತ ಕೇಳಿ. ಜೋರಾಗಿ ಮಾತಾಡಿ ನಾಗಭೂಷಣ್ ಅವರೇ. ಅಂಡ್ ಸಿಎಂ ಶ್ರೀಧರ್ ಸರ್, ಜಿಲ್ಲಾಧಿಕಾರಿಗಳು. ಶ್ರೀಧರ್ ಸರ್, ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಅಲ್ಲಿ ಅನೇಕ ಮಹಿಳೆಯರ ಅನೇಕ ಮನೆಗಳು ಬಿರುಕು ಬಿಡ್ತಾ ಇದೆ. ನೋಡಿ, ಬಿರುಕು ಬಿಟ್ಟಿರೋದನ್ನ
ಅದ್ಭುತವಾಗಿ ತೋರಿಸಿದೀನಿ ನಾನು. ನೀವು 5 ಲಕ್ಷ 3 ಲಕ್ಷ 1 ಲಕ್ಷ ಹಿಂಗೆಲ್ಲ ಹೇಳ್ತಾ ಇರ್ತೀರಿ. ಒಂದು ರಿಪೇರಿ ಮಾಡೋದಕ್ಕೆ ದುಡ್ಡು ಕೊಡಿ, ಮತ್ತೊಂದು ಯಾರೆಲ್ಲ ಬ್ಲಾಸ್ಟ್ ಮಾಡ್ತಾ ಇದ್ರೆ ಮಾರಣಾಂತಿಕ ಬ್ಲಾಸ್ಟ್ ಅನ್ನ ಕ್ಯಾನ್ಸಲ್ ಮಾಡಿ. ಅಂಡ್ ಡಾಕ್ಟರ್ ಚಂದ್ರು ಲಮಾಣಿ ಸಾಹೇಬರು, ಶಿರಾಟಿ ಶಾಸಕರು, ಲಮಾಣಿ ಸಾಹೇಬ್ರೆ ಹೆಂಗಿದ್ದೀರಿ, ಕೆಲಸ ಮಾಡಬೇಕು, ಈ ಹಳೆ ತಲೆಗಳ ತರ ವ್ಯವಹಾರ ಮಾಡಬೇಡಿ, ಅವುಗಳಿಗೆ ಅರ್ಥ ಆಗಲ್ಲ ಈಗಿನ ಹೊಸ ಜನರೇಷನ್ ಹೆಂಗಿದೆ ಅಂತ ಹೇಳಿ. ಅಂಡ್ ಎಚ್ ಕೆ ಪಾಟೀಲ್ರು, ಜಿಲ್ಲಾ ಉಸ್ತುವಾರಿ ಸಚಿವರು, ಪಾಟೀಲ್ರೇ ನಿಮ್ಮ ಗಮನಕ್ಕೂ ತರ್ತಾ ಇದ್ದೀನಿ ಇದನ್ನ. ನೀವು ಕೂಡ ಒಂದು ಫೋನ್ ಮಾಡಿ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಬನ್ನಿ, ಮಂಜು ಪತ್ತಾರ್ ಲೈವ್ ಅಲ್ಲಿದ್ದಾರೆ. ಮಂಜು ಪತ್ತಾರ್, ನಾವು ಒಂದು ಕಡೆ ಮೊನ್ನೆಯಿಂದ ಒಂದು ಕಡೆ ಅಕ್ರಮ ಮರಳು ಗಣಿಗಾರಿಕೆ ಬಗ್ಗೆ ಸುದ್ದಿ, ಅದೊಂದು ಇಂಪ್ಯಾಕ್ಟ್ ಆಯಿತು. ಆನಂತರ ಯಾದಗಿರಿ ಭಾಗದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಬಗ್ಗೆ, ಇವತ್ತು ಬ್ಲಾಕ್ ಸ್ಟೋನ್ ಬಗ್ಗೆ ಕಲಬುರಗಿ ಆ ಭಾಗದಲ್ಲಿ. ಈಗ ಇದು ಅಕ್ರಮನ ಗೊತ್ತಿಲ್ಲ ನನಗೆ. ಒಂದು ಪರ್ಮಿಷನ್ ಇಲ್ಲದೆ ಅವರು ಇದನ್ನ ಮುಟ್ಟುವಂತ ಧೈರ್ಯ ಮಾಡೋದಿಲ್ಲ. ಆದ್ರೆ ಅದಾದ ನಂತರ ಕೆಲವು ನಾಟಕಗಳಾಗತ್ತೆ. ಅಲ್ಲಿಯ ಲೋಕಲ್ ಭೂ ವಿಜ್ಞಾನ ಇಲಾಖೆ ಇದನ್ನೆಲ್ಲ ಗಮನ ಹರಿಸೋದಿಲ್ವಾ? ಈಗ ವಸತಿ ಇರುವ ಪ್ರದೇಶಗಳಲ್ಲಿ ಈ ತರ ಗಣಿಗಾರಿಕೆ ಮಾಡಬಾರದು ಅಂತಿದೆ. ಒಂದು ವೇಳೆ ಮಾಡುವಂತ ಪರಿಸ್ಥಿತಿ ಇದ್ರೂ ಕೂಡ ಮನೆಗಳಿಗೆ ಹಾನಿಯಾಗತ್ತೆ ಅಂದ್ರೆ ಅದಕ್ಕೆ ಯಾರು ಇಲ್ವೋ, ಲೆಕ್ಕ ಏನಿಲ್ವೋ ಅದಕ್ಕೆ, ಹೆಂಗೆ ಕತೆ ಮಂಜು?